ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಈ ಮೇಳ 2017ರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮೇಳ. ಆದರೆ ಇವತ್ತಿನ 2026ರ ಇವತ್ತಿನ ಮೇಳ ಎಲ್ಲ ಮೇಳಕ್ಕಿಂತ ಒಂದು ವಿಭಿನ್ನವಾದಂಥ ಒಂದು ಜನರಿಗೆ, ರೈತರಿಗೆ, ಸಾರ್ವಜನಿಕರಿಗೆ ಪರಿಚಯಿಸ್ತಕ್ಕಂಥ ಒಂದು ನಿರ್ಧಾರವನ್ನು ಇವತ್ತಿನ ಸರ್ಕಾರ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಇಲಾಖೆ, ಇವತ್ತು ಕೃಷಿ ಸಚಿವನಾಗಿ ನಾನು ಇವತ್ತು ವಿಶೇಷವಾಗಿ ನಮಗೆ ಇಲ್ಲಿವರೆಗೆ ಸಾಕಷ್ಟು ಉತ್ಪಾದನೆಗೆ ಒತ್ತು ಕೊಟ್ಟಿದ್ವಿ. ಇಡೀ ರಾಜ್ಯದಲ್ಲಿ 1970, 80, 90ರಲ್ಲಿ 70-75 ಲಕ್ಷ ಮೆಟ್ರಿಕ್ ಟನ್ನು ಉತ್ಪಾದನೆ ಆಗ್ತಿತ್ತು. ಅವತ್ತು ನಾವೆಲ್ಲರೂ ಸಹ ನಾವು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ರಾಷ್ಟ್ರದಲ್ಲಿ ಇದ್ದೋ. ಇವತ್ತು ನಮ್ಮ ಉತ್ಪಾದನೆ 140 ಇಂದ 160 ಲಕ್ಷ ಮೆಟ್ರಿಕ್ ಟನ್ನು ನಮ್ಮ ಉತ್ಪಾದನೆ ಆಗಿದೆ. ನಾವೇ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಉತ್ಪಾದನೆ ಹೆಚ್ಚಾಗಿದೆ. ಮತ್ತು ನಿಮಗಾಗಲೇ ಗೊತ್ತಿದೆ, ಅತ್ಯಂತ ಹೆಚ್ಚು ಉತ್ಪಾದನೆ ರೈಸ್ ಆಗ್ತಿದ್ದಂಥದ್ದು ಚೈನಾ ಕಂಟ್ರಿ. ಅದನ್ನು ಮೀರಿ ನಾವು ಇವತ್ತು ಅವರಿಗಿಂತ 152 ಲಕ್ಷ ಮೆಟ್ರಿಕ್ ಟನ್ನು ರೈಸನ್ನು ಉತ್ಪಾದನೆ ನಮ್ಮ ದೇಶ ಇವತ್ತು ಚೈನಾಗಿಂತ ಮುಂದೆ ಇದೆ. ಇದೆಲ್ಲ ನಾವು ಗಮನಿಸಿದಾಗ ನಮಗೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ರೈತರು ಉತ್ಪಾದನೆಗೆ ಇಷ್ಟೆಲ್ಲ ಇವತ್ತು ನಮ್ಮ ಅನೇಕ ಅತಿವೃಷ್ಟಿ, ಅನಾವೃಷ್ಟಿನಲ್ಲೂ, ಪ್ರಕೃತಿಯ ವ್ಯತ್ಯಾಸದಲ್ಲೂ, ಅನೇಕ ಸಮಸ್ಯೆನಲ್ಲೂ ಸಹ ಉತ್ಪಾದನೆ ಸಸ್ಟೈನಬಿಲಿಟಿ ನಾವು ನೋಡಿದಾಗ ಇಷ್ಟು ಆದ್ರೂ ಸಹ ರೈತರ ಸಮಸ್ಯೆಯನ್ನು ನಾವು ಗಮನಿಸಿ ಇವತ್ತು ರೈತರಿಗೆ ಮೂಲಭೂತವಾದಂಥ ಸಮಸ್ಯೆಯಿಂದ ನಾವು ಹೊರಗಡೆ ಬರಲಿಕ್ಕೆ, ಆದಾಯವನ್ನು ಕಾಣಲಿಕ್ಕೆ, ಅವರು ಸಬಲೀಕರಣ ಆಗಲಿಕ್ಕೆ, ಲಾಭದಾಯಕವಾಗಿ ಅವ್ರು ಮಾಡಲಿಕ್ಕೆ ನಾವು ಏನು ಮಾಡಬೇಕು ಅಂತ ಕಳೆದ 1 ವರ್ಷದಿಂದ ನನ್ನ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಸಾಕಷ್ಟು ಚರ್ಚೆಯನ್ನು ಮಾಡಿದೆ. ಆದರೆ ಒಟ್ಟಾರೆ ಒಂದು ಅಭಿಪ್ರಾಯ ಬಂದದ್ದು, ಇವತ್ತು ಕೃಷಿಕರಿಗೆ ಲಾಭವನ್ನು ಕಾಣಲಿಕ್ಕೆ ಪ್ರೊಸೆಸಿಂಗು ಮತ್ತು ವ್ಯಾಲ್ಯೂ ಎಡಿಷನ್ನು ಮತ್ತು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ನೇ ಮತ್ತು ಸಾಲದ ಸೌಲಭ್ಯವನ್ನು ಹೆಚ್ಚು ಸಾರ್ವಜನಿಕರಿಗೆ, ರೈತರಿಗೆ ನಾವು ಮನವರಿಕೆ ಮಾಡಿಕೊಡೋದಾದರೆ ಆವಾಗ ರೈತರು ನೇರ ಮಾರುಕಟ್ಟೆಗೆ ಹೋಗೋದಕ್ಕೂ, ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಹೋಗ್ತಕ್ಕಂಥದ್ದಕ್ಕೂ 1ರಿಂದ 4 ಪಟ್ಟು ರೇಟು ಅವರಿಗೆ ಹೆಚ್ಚು ಸಿಗುತ್ತೆ. ಈ ಎಲ್ಲ ಕಾರಣಕ್ಕೆ ನಾವು ಈ ಸಲ ಉತ್ಪಾದನೋತ್ತರ ಕೃಷಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಟು ನಮ್ಮ ಇಲಾಖೆ ಈ ರಾಷ್ಟ್ರದಲ್ಲೇ ಈ ಅಂತಾರಾಷ್ಟ್ರೀಯ ಉತ್ಪಾದನೋತ್ತರ ಒಂದು ಮೇಳ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಪ್ರಪ್ರಥಮವಾಗಿ. ಹಾಗಾಗಿ ನಮ್ಮ ಸಂಪೂರ್ಣ ಇವತ್ತಿನ 3 ದಿವಸದ ಇಲ್ಲಿರ್ತಕ್ಕಂಥ ಎಲ್ಲ ಥರದ ಮಳಿಗೆಗಳಿರ್ಬೋದು, ಎಕ್ಸಿಬಿಷನ್ ಇರ್ಬೋದು, ರೈತರಿಗೆ ಒಂದು ಮಾರುಕಟ್ಟೆ ಸೌಲಭ್ಯ, ಇನ್ನೊಂದು ಕಡೆ ಸಬ್ಸಿಡಿ, ಇನ್ನೊಂದು ಕಡೆ ಬ್ಯಾಂಕಿನ ಸಾಲವನ್ನು ಯಾವ ರೀತಿ ಕಡಿಮೆ ಬಡ್ಡಿನಲ್ಲಿ ಅಥವಾ ಬಡ್ಡಿ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಪಡೀಲಿಕ್ಕೆ ಸಾಧ್ಯ, ಮತ್ತು ಯಾವ ಅಂತಾರಾಷ್ಟ್ರೀಯ ಮತ್ತು ದೇಶದ ಕೆಲವು ಮಾರುಕಟ್ಟೆಗೆ ರೈತರು ನೇರವಾಗಿ ಕನೆಕ್ಟ್ ಮಾಡಲಿಕ್ಕೆ ಎಷ್ಟು ಸಾಧ್ಯ. ಇವತ್ತು ಕಳೆದ ಬಾರಿ 10 ಹೊರ ದೇಶಗಳಿಂದ ಇವತ್ತು ಸೈನ್ಸಿಸ್ಟ್ಗಳು ಈ ರಾಷ್ಟ್ರದ 25 ರಾಜ್ಯಗಳು ಭಾಗವಹಿಸಿವೆ. ಈ ಬಾರಿ ಅದಕ್ಕಿಂತ ಹೆಚ್ಚು ಬರಲಿಕ್ಕೆ ಸಾಧ್ಯತೆ ಇದೆ. ಇವತ್ತಿಂದ ನಾಳೆ ನಾಡಿದ್ದು ಈ ಎಲ್ಲ ವಿಚಾರವನ್ನು ಇಡೀ ಕರ್ನಾಟಕದ 31 ಜಿಲ್ಲೆನಲ್ಲಿ ನಾವು ಇದರ ಬಗ್ಗೆ ಪ್ರೀ ಪ್ರೋಗ್ರಾಮ್ ಮಾಡಿ, ಬೆಂಗಳೂರಿನಲ್ಲಿ ಅನೇಕ ಪ್ರೀ ಪ್ರೋಗ್ರಾಮ್ನ ಮಾಡಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಒಂದು ಧ್ಯೇಯ, ನಮ್ಮ ರೈತರ ಉತ್ಪಾದನೆ ಹೆಚ್ಚಾಗಬೇಕು, ಉತ್ಪಾದನೆಗೆ ತಕ್ಕಂತೆ ಬೆಲೆ ಸಿಕ್ಕಬೇಕು, ಅವರು ಲಾಭದಾಯಕವಾಗಿ ರೈತರು ಅವರ ಜೀವನವನ್ನು ನಡೆಸಬೇಕು. ಇದರ ಬಗ್ಗೆ ನಿಮ್ಮ ಹೆಚ್ಚು ಕಾನ್ಸಂಟ್ರೇಷನ್ ಇರಬೇಕು ಅನ್ನೋ ಒಂದು ಸೂಚನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ನಾನು ಸಿಕ್ಕಿದಾಗೆಲ್ಲ ಏನಾದರೂ ಮಾಡಿ ರೈತರು ಆರ್ಥಿಕವಾಗಿ ಸಬಲೀಕರಣ ಆದರೆ ದೇಶ, ರಾಜ್ಯ ಆರ್ಥಿಕತೆ ಚೆನ್ನಾಗಿರಲಿಕ್ಕೆ ಸಾಧ್ಯ. ನಿಮ್ಮ ಕೃಷಿ ಇಲಾಖೆಯಲ್ಲಿ 60ರಿಂದ 70% ಈ ದೇಶದಲ್ಲಿ ಕೃಷಿನ ನಂಬಿರ್ತಕ್ಕಂಥ ಈ ವರ್ಗದ ಜನರಿಗೆ ಯಾವುದೇ ನಾವು ಅವರಿಗೆ ಆತಂಕ ಇಲ್ಲದೆ
ಕೃಷಿಯನ್ನು ಮಾಡಬೇಕು. ಮತ್ತು ಯುವಕರು ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ನಗರ ಪ್ರದೇಶಗಳಿಗೆ ಬರ್ತಕ್ಕಂಥವರಿಗೆ ಸ್ವಯಂ ಅವರೇ ಉದ್ಯೋಗವನ್ನು ಕೊಡೋ ಅಂಥ ಮಟ್ಟಕ್ಕೆ ಇವತ್ತು ಆಗಬೇಕು. ರೈತರೇ ಉದ್ಯಮಿಗಳು ಆಗಬೇಕು. ಆ ಎಲ್ಲ ಕಾನ್ಸೆಪ್ಟನ್ನು ಇಟ್ಕೊಂಡು ನೀವು ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ನಮ್ಮ ಮುಖ್ಯಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ನಾನು ಕಳೆದ 2.5 ವರ್ಷ ಇವತ್ತು 6,000 ಕೋಟಿ ಇನ್ಶೂರೆನ್ಸ್ನಲ್ಲಿ ಕ್ಲೈಮ್ ಸಿಕ್ಕಿದೆ. 6,000 ಕೋಟಿ ಒಂದು ಇಡೀ ಇತಿಹಾಸದಲ್ಲಿ ನಾವು ಇನ್ಶೂರೆನ್ಸ್ನಲ್ಲಿ ಹೆಚ್ಚು ನಾವು ರೈತರಿಗೆ ಕೊಡಿಸಿರ್ತಕ್ಕಂಥದ್ದು. ಮತ್ತು ಇವತ್ತು ಯಂತ್ರೋಪಕರಣವನ್ನು 1,500 ಕೋಟಿಗೂ ಹೆಚ್ಚು ನಾವು ಯಂತ್ರೋಪಕರಣವನ್ನು ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೈಟೆಕ್ ಹಾರ್ವೆಸ್ಟ್ ಹಬ್ಬನ್ನು 450ಕ್ಕೂ ಹೆಚ್ಚು ಇಡೀ ರಾಷ್ಟ್ರದಲ್ಲಿ 40 ಲಕ್ಷ ಜನರಲ್ಲಿಗೆ SC STಗೆ 50 ಲಕ್ಷ ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ, ಕೃಷಿ ಇಲಾಖೆ ಅನ್ನೋದನ್ನು ನಾನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. 50 ಲಕ್ಷ ಒಬ್ಬ ರೈತರಿಗೆ ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ ಇವತ್ತು ಹೈಟೆಕ್ ಹಾರ್ವೆಸ್ಟ್ ಹಬ್ಬನ್ನು ನಾವು 450ಕ್ಕೂ ಹೆಚ್ಚು ಕೊಟ್ಟಿದ್ದೀವಿ. ಈ ಥರ ಬಹುಶಃ ಅತ್ಯಂತ ಹೆಚ್ಚು ಸಹಾಯಧನವನ್ನು, ಸಬ್ಸಿಡಿಯನ್ನು, ರೈತರಿಗೆ ಬೀಜವನ್ನು, ಗೊಬ್ಬರವನ್ನು ಯಾವುದೇ ಸಮಸ್ಯೆ ಇಲ್ಲದಲೇ 2.5 ವರ್ಷ ಇಲಾಖೆಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ನಮ್ಮೆಲ್ಲರ ಒಂದು ಅನೇಕ ಕಾರ್ಯಕ್ರಮಗಳು ಸಹ ಇವತ್ತು ಇಡೀ ನಮ್ಮ ಇಲಾಖೆ ಅತ್ಯಂತ ಒಂದು ಯಶಸ್ವಿಯಾಗಿ ನಾವು ಮಾಡಿರ್ತಕ್ಕಂಥದ್ದು. ಇವತ್ತು ಈ ಒಂದು ಮೇಳದಲ್ಲಿ ವಾಲ್ಮಾರ್ಟ್ ಇರ್ಬೋದು, ITC ಬಿಗ್ ಬಾಸ್ಕೆಟ್ ಇರ್ಬೋದು, ಅಮೆಜಾನ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಈ ಥರ ಸೇಫ್ಟಿ RI ಅಥವಾ IIMR, NRC, II ಕ್ಯಾಶಿನೋ, ಈ ಎಲ್ಲ ಕಂಪನಿಗಳು ಸಹ ಇಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಅವರು ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದರ ಉಪಯೋಗವನ್ನು ರಾಜ್ಯದ ಎಲ್ಲ ರೈತ ಉದ್ಯಮಿಗಳು ಮತ್ತು ಯುವಕರು ನಾವು ಅದನ್ನು ಅನುಕೂಲವನ್ನು ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಉದ್ದೇಶ. ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ 50ಕ್ಕೂ ಹೆಚ್ಚು ಪ್ರಯೋಗಾಲಯವನ್ನು ಉನ್ನತೀಕರಣ ಮಾಡಿರ್ತಕ್ಕಂಥದ್ದು, 40ಕ್ಕೂ ಹೆಚ್ಚು NABL ಇಡೀ ರಾಷ್ಟ್ರದಲ್ಲಿ ಅಕ್ರಿಡೇಷನ್ ಪಡೆದಿರ್ತಕ್ಕಂಥ ಲ್ಯಾಬ್ ನಮ್ಮ ರಾಜ್ಯದಲ್ಲಿ ಸಂಪೂರ್ಣವಾಗಿ ಎಲ್ಲ ಥರದ ಮಣ್ಣಿನ ಫಲವತ್ತತೆ ಬಗ್ಗೆ ಮಣ್ಣಿನ ಟೆಸ್ಟನ್ನು ಅನ್ಲಿಮಿಟ್ ಆಗಿ ಮಾಡಿಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ತಯಾರಿದ್ದೀವಿ. ಮತ್ತು ಸಾವಯವ ಮತ್ತು ಮಿಲೆಟ್ಗೇನು ನಮ್ಮ ಸಿರಿಧಾನ್ಯವನ್ನು ಪ್ರಮೋಟ್ ಮಾಡ್ತಕ್ಕಂಥದ್ರಲ್ಲಿ ರೈತ ಸಿರಿ ಯೋಜನೆಯನ್ನು ನಾವು ಮುಂದುವರಿಸಿದ್ದೀವಿ. ಜೊತೆಗೆ ಜೋಯಿಡಾ ತಾಲೂಕನ್ನು ರಾಜ್ಯದ ಪ್ರಪ್ರಥಮ ಸಾವಯವ ತಾಲೂಕಾಗಿ ನಾವು ಮಾಡಿದ್ದೀವಿ. ಸಾವಯವ ಒಂದು 30,000 ಇದ್ದಂಥ ಹೆಕ್ಟರ್ನ ಇವತ್ತು 50ರಿಂದ 60,000 ಹೆಕ್ಟರ್ಗೆ ನಾವು ಹೆಚ್ಚು ಮಾಡಲಿಕ್ಕೆ ನಮ್ಮ ಇಲಾಖೆ ಪ್ರಯತ್ನವನ್ನು ಮಾಡಿದ್ದೀವಿ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ನಮ್ಮ ರೈತರ ಬದುಕನ್ನು, ರೈತರ ಒಂದು ಆರ್ಥಿಕ ಬಲವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸಹ ಇವತ್ತು ಕೃಷಿ ಇಲಾಖೆಯಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಈ ವರ್ಷದ ಬಜೆಟ್ನಲ್ಲೂ ಸಹ ನಾವು ಜೋಯಿಡಾ ತಾಲೂಕಿನಂಗೆ ಪಾಂಡವಪುರ ತಾಲೂಕು ಸಹ ನಾವು ಸಾವಯವ ಕ್ಷೇತ್ರವನ್ನಾಗಿ ಮಾಡ್ತೀವಿ ಅನ್ನೋದನ್ನು ಅಲ್ಲಿಯ ಶಾಸಕರು ಸಹ ಪ್ರಯತ್ನದಲ್ಲಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ. ಹೀಗಾಗಿ ನಾವು ಹೆಚ್ಚು ಇದರ ಕಡೆ ಗಮನ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಈಗಾಗಲೇ ನಿಮಗೆ ಗೊತ್ತಿದೆ ಕೃಷಿ ಯಾಂತ್ರೀಕರಣ, ಕೃಷಿ ಭಾಗ್ಯ ಪ್ರಪಂಚದಲ್ಲೇ ನಾವು ಅತ್ಯಂತ ಯಶಸ್ವಿ ಮತ್ತು ಪ್ರಶಂಸೆಯನ್ನು ಪಡೆದಿರ್ತಕ್ಕಂಥದ್ದು. ಅತಿ ಮೊದಲನೇ ಕಳೆದ ಬಾರಿ ಇನ್ಶೂರೆನ್ಸ್ ವಿತರಣೆಯಲ್ಲಿ ರಾಷ್ಟ್ರದಲ್ಲೇ ಪ್ರಥಮ ಪ್ರಶಸ್ತಿಯನ್ನು ನಮ್ಮ ರಾಜ್ಯಕ್ಕೆ ಸಿಕ್ಕಿದೆ. ಈ ವರ್ಷ 2ನೇ ಸ್ಥಾನವನ್ನು ಸಿಕ್ಕಿದೆ. 3 ಜಿಲ್ಲೆನಲ್ಲಿ ಒಂದು ಉತ್ತಮವಾದಂಥ ಇನ್ಶೂರೆನ್ಸನ್ನು ಕ್ಲೈಮ್ ಮಾಡಿರ್ತಕ್ಕಂಥದ್ರಲ್ಲಿ 2 ಜಿಲ್ಲೆ ನಮ್ಮದೇ ಆಯ್ಕೆ ಆಗಿದೆ, ಹಾವೇರಿ, ಕೊಪ್ಪಳ. ಈ ರೀತಿ ಬೆಳೆ ವಿಮೆ ವಿತರಣೆಯಲ್ಲಿ ಮತ್ತು ರೋಗವನ್ನು ಐಡೆಂಟಿಫೈ ಮಾಡೋದರಲ್ಲಿ ಒಂದು ಹೊಸ ಆ್ಯಪನ್ನು ನಾವು ಇಸಾಪ್ ಅಂತೇಳಿ ತಂದು 16 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಅದರ ಒಂದು
ಇದನ್ನು ನಾವು ಹೆಚ್ಚು ಜನರಿಗೆ ಕೊಟ್ಟಿದ್ದೀವಿ. ರಿವಾರ್ಡ್ ಯೋಜನೆಯು ಸಹ ವಾಟರ್ ಶೆಡ್ಡಲ್ಲಿ ಇಡೀ ರಾಷ್ಟ್ರದಲ್ಲಿ 2ನೇ ಸ್ಥಾನವನ್ನು ನಾವು ತಂದಿದ್ದೀವಿ. ಹಾಗಾಗಿ ಬಹುಶಃ ಅನೇಕ ಬದಲಾವಣೆ ಜೊತೆಗೆ ರಾಷ್ಟ್ರದಿಂದ ನಮ್ಮ ರಾಜ್ಯ ಕೃಷಿ ಇಲಾಖೆಯಲ್ಲಿ ಸುಮಾರು ಸಾಕಷ್ಟು ನಮ್ಮ ಕೇಂದ್ರದ ಸಚಿವರೇ ನಮಗೆ ಪ್ರಶಸ್ತಿಯನ್ನು ಕೊಟ್ಟು ನಮ್ಮ ರಾಜ್ಯ ಭಾಳ ಮುಂಚೂಣಿನಲ್ಲಿ ಇಲಾಖೆಯ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದನ್ನು ಸಹ ಅವರೇ ಬೆಂಗಳೂರಿಗೆ ಬಂದಾಗಲೂ ಸಹ ಸ್ಪೀಚ್ ಮೂಲಕ ಹೇಳಿದ್ದಾರೆ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳ ಉದ್ದೇಶ ಏನಿದೆ, ಬಡವರು ಎಲ್ಲ ವರ್ಗದ ಜನಕ್ಕೆ ನಾವು ಒಂದು ನ್ಯಾಯವನ್ನು ಒದಗಿಸಬೇಕು ಅಂತೇಳಿ 5 ಗ್ಯಾರಂಟಿಯನ್ನು ಅದೇ ರೀತಿ ಕೃಷಿ ಇಲಾಖೆನಲ್ಲೂ ಸಹ ನಾವು ಮಾಡಿದ್ದೀವಿ. ಮುಂದೆ ಕೃಷಿ ಇಲಾಖೆಯಲ್ಲಿ ಏನೆಲ್ಲ ನಾವು ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡ್ತೀವಿ ಅನ್ನೋದನ್ನ ಮಾತ್ರ ಹೇಳ್ತಾ, ಬಹುಶಃ ಇವತ್ತು ಅತ್ಯಂತ ಭಾಳ ಬ್ಯುಸಿ ಶೆಡ್ಯೂಲ್ನಲ್ಲೂ ಅವರು ಪೂರ್ವಭಾವಿ ಬಜೆಟ್ ಕಾರ್ಯಕ್ರಮದಲ್ಲಿದ್ದರು. ಈ ಒಂದು ರೈತರ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಾವು ಕರೆದಾಗ ಭಾಳ ಸಂತೋಷವಾಗಿ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರು ಸಹ ಹೆಚ್ಚಿನ ಮಾತನಾಡೋ ಜೊತೆಗೆ ಮತ್ತು ಕೃಷಿ ಪಂಡಿತ್ ಪ್ರಶಸ್ತಿ ಮತ್ತು ಕೃಷಿ ಪ್ರಶಸ್ತಿಯನ್ನು ಸಹ ಇವತ್ತು ವಿತರಣೆ ಮಾಡಿ ನಿಮ್ಮೆಲ್ಲರಿಗೂ ಮುಂದಿನ ದಿನದಲ್ಲಿ ನೀವೆಲ್ಲರೂ ಸಹ ಯುವತಿಯರು ಒಂದು ಉದ್ಯಮಿ ಆಗಿ ಮತ್ತು ಪ್ರೊಸೆಸಿಂಗು ಮತ್ತು ವ್ಯಾಲ್ಯೂ ಅಡಿಷನ್ನು ಮಾರ್ಕೆಟು ಎಲ್ಲಕ್ಕೂ ಸಹ ನೀವು ಮುಂದಾಗಬೇಕು ಅನ್ನೋದನ್ನು ವಿನಂತಿ ಮಾಡಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ.